ನಮಸ್ಕಾರ. ಇವತ್ತಿನ ವಿಡಿಯೋ ಕಳೆದ ಒಂದು ವಾರದಲ್ಲಿ ಬಾಹ್ಯಾಕಾಶ ವಲಯ ಸಂಬಂಧಿತ ಷೇರುಗಳು ಗಗನಕ್ಕೆ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಿನ್ನೆ ಭಾರತೀಯರೆಲ್ಲರೂ ಗರ್ವ ಪಡಬೇಕಾದಂಥ ಒಂದು ದೊಡ್ಡ ದಿನ. ಯಾಕಂತಂದರೆ ಚಂದ್ರಯಾನ 3 ಸ್ಪೇಸ್ ಕ್ರಾಫ್ಟ್ ಮೂನ್ನಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡ್ತು ಮತ್ತು ನಮ್ಮದು 4ನೇ ದೇಶ ಈವರೆಗೆ ಚಂದ್ರನಲ್ಲಿ ಲ್ಯಾಂಡ್ ಮಾಡಿದ್ದು ಮತ್ತು ಸೌತ್ ಪೋಲಲ್ಲಿ ಲ್ಯಾಂಡ್ ಮಾಡಿದ ಮೊದಲ ದೇಶ ಅನ್ನುವಂಥ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಬೇರೆ ದೇಶಗಳನ್ನು ಹೋಲಿಕೆ ಮಾಡಿದ್ರೆ ನಮ್ಮ ಇಸ್ರೋ ಸಂಸ್ಥೆಗೆ ಸಿಗ್ತಾ ಇರುವಂಥ ಅನುದಾನ ಭಾರಿ ಕಮ್ಮಿ. ಆದರೂ ಕೂಡ ಅವರು ಬಹಳ ಯಶಸ್ವಿಯಾಗಿ ಅವರ ಸ್ಪೇಸ್ ಕ್ರಾಫ್ಟ್ ಅನ್ನು ಮೂನ್ನಲ್ಲಿ ಲ್ಯಾಂಡ್ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಸಾಧ್ಯವಾದದ್ದು ಇಸ್ರೋ ಅವರ ಟೀಮ್ ಎಫರ್ಟ್ ಮತ್ತು ಬೇರೆ ಬೇರೆ ಕಂಪನಿಗಳು ಆ ಪರ್ಟಿಕ್ಯುಲರ್ ಸ್ಪೇಸ್ ಕ್ರಾಫ್ಟ್ಗೆ ಕೊಟ್ಟಂತಹ ಒಂದಷ್ಟು ಕಾಂಪೊನೆಂಟ್ಗಾಗಿ. ಈ ಒಂದು ಪಾಸಿಟಿವ್ ಸೆಂಟಿಮೆಂಟ್ಗಾಗಿ ಸ್ಪೇಸ್ ಸೆಕ್ಟರ್ನಲ್ಲಿರುವ ಎಲ್ಲ ಷೇರುಗಳು ಕಳೆದ ಒಂದು ವಾರದಲ್ಲಿ ದೊಡ್ಡ ರ್ಯಾಲಿಯನ್ನು ಕಂಡಿದ್ದಾವೆ. ಇವತ್ತು ನಿಮ್ಮ ಮುಂದೆ ಯಾವ ಷೇರುಗಳು ಇಲ್ಲಿ ಡೈರೆಕ್ಟ್ ಆಗಿ ಮತ್ತು ಇಂಡೈರೆಕ್ಟ್ ಆಗಿ ಅದರಲ್ಲಿ ಇಫೆಕ್ಟ್ ಆಗಿದೆ ಮತ್ತು ಮೇಲಕ್ಕೆ ಹೋಗಿದೆ ಅಂತ ತೋರಿಸಲಿಕ್ಕೆ ಒಂದು ಪಟ್ಟಿಯನ್ನು ರೆಡಿ ಮಾಡಿದ್ದೇವೆ. ಸ್ಪೇಸ್ ಸೆಕ್ಟರ್ ರಿಲೇಟೆಡ್ ಸ್ಟಾಕ್ಸ್. Godrej Industries ಅವರು gain in the last 5 days 5.3 and percentage on 23rd August 7.3%. Closing price on 23rd August 531. Paras Defense gain in the last 5 days 6.2. Percentage increase on 23rd August 5.4%. Closing price on 23rd August 780. HAL percentage gain in 5 days 3.4 ಮತ್ತು percentage gain on 23rd August 3.6. Closing price on 23rd August 4031. Linde India 20% 3.2% ಮೇಲಕ್ಕೆ ಹೋಗಿದೆ ಮತ್ತು 5949 closing price. L&T gain in last 5 days 1%. Gain on 23rd August 1.4%. Closing price on 23rd August 2780. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ BHEL gain in 5 days 9.7%. Gain on 23rd August minus 1.4%. Closing price on 23rd August 110. Centum Electronics gain in 5 days 12.5. Gain on 23rd August 14.2. Closing price on 23rd August 1644. MTAR Technologies gain in 5 days minus 0.3%. Gain on 23rd August 5.4%. Closing price on 23rd August 2221. Mishra Dhatu Nigam gain in last 5 days 6.1%. Gain on 23rd August 3.4%. Closing price on 23rd August 408. ನಿಮಗೆ ಸ್ಪೇಸ್ ಸೆಕ್ಟರ್ ಷೇರುಗಳ ಮೇಲೆ ಒಂದಷ್ಟು ಆಸಕ್ತಿ ಇದ್ರೆ ಇದೀಗ ಸಮಯ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಆದ್ದರಿಂದ ಅವುಗಳನ್ನು ತಿಳ್ಕೊಂಡು ನೀವೇನಾದರೂ ಸರಿಯಾದಂತಹ ಮತ್ತು ಕಂಪ್ಲೀಟ್ ಆಗಿರುವಂಥ ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಹುಶಃ ನಿಮಗೆ ಕಾನ್ಫಿಡೆನ್ಸ್ ಬಂದರೆ ನಿಮ್ಮ 10 ಷೇರುಗಳಲ್ಲಿ ಈ ಒಂದು ಬಾಹ್ಯಾಕಾಶ ವಲಯಕ್ಕೆ ಸೇರುವ ಒಂದು ಷೇರನ್ನು ಕೂಡ ಕೊಂಡುಕೊಳ್ಳಬಹುದಾಗಿದೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ. ಸ್ಪೇಸ್ ಸೆಕ್ಟರ್ ಸ್ಟಾಕ್ಸ್ನ ದೀರ್ಘಾವಧಿಗೆ ಕೊಳ್ಳಿಕ್ಕೆ ನಿಮಗೆ ಆಸಕ್ತಿ ಇದೆಯೇ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.